तमेन्देन रूपम् अयं लोको नास्ति पर इति मानि अयं लोको नास्ति परमिति मानि पुनः पुनर्वशमापद्यते मे श्रवणायापि बहुभिर्यो न लभ्यः शृण्वन्तोऽपि बहवोऽयं न विद्युः आश्चर्यो वक्ता कुशलोऽस्य लब्धा आश्चर्यो ज्ञाता कुशलानुशिष्टः न नरेणावरेण प्रोक्त एष सुविज्ञेयो बहुधा चिन्त्यमानः अनन्यप्रोक्ते गतिरत्र नास्ति अणीयान् ह्यतर्क्यमनुप्रमाणात् अतर्क्यमनुप्रमाणात् अणीयान् ह्यतर्क्यमनुप्रमाणात् अणीयान् ह्यतर्क्यमनुप्रमाणात् अनेकेषु निपुणेषु कश्चिदेव लब्धा भवति यस्मात् कारणात् ज्ञाता आश्चर्यः ಯಾರಿಗಾದರೂ ಆತ್ಮಜ್ಞಾನವಾಗಿದೆ ಅಂದರೆ ಭಾರಿ ಆಶ್ಚರ್ಯ ಅದ್ಭುತ ಇಷ್ಟು ಹರ್ಡಲ್ಸ್ಗಳನ್ನು ದಾಟಿ ಇಷ್ಟು ಪ್ರತಿಬಂಧಕಗಳನ್ನು ಎದುರಿಸಿ ಇಷ್ಟು ಅಡೆತಡೆಗಳನ್ನು ಗೆದ್ದುಕೊಂಡು ಅವನ ಸ್ವರೂಪದಲ್ಲಿ ಇದ್ದಾನೆ ಅಂತಂದರೆ ಅದ್ಭುತ ಸಾಮಾನ್ಯ ಸಂಗತಿ ಅಲ್ಲ. ಅವನು ಮಾತ್ರ ಕುಶಲ ಅನುಶಿಷ್ಟ ಆ ಆಚಾರ್ಯರ ಮಾರ್ಗದರ್ಶನವನ್ನು ಅನುಸರಣೆ ಮಾಡಿದಂತಹ ಅವನು ಇನ್ನೊಬ್ಬರನ್ನು ಕೂಡ ಮಾರ್ಗದಲ್ಲಿ ತಗೊಂಡು ಹೋಗ್ತಾನೆ. ಇಂಥವ್ರು ಬಹಳ ಇರೋದಿಲ್ಲ. ಬಹಳ ನಿಪುಣರಲ್ಲಿ ಅನೇಕ ನಿಪುಣರಲ್ಲಿ ಒಬ್ಬರು ಈ ಥರ ಇರ್ತಾರೆ. ಯಾರೋ ಒಬ್ಬನು ಮಾತ್ರ ಈ ಕಾರ್ಯವನ್ನು ಹೀಗೆ ಮಾಡ್ತಾನೆ. ಹೀಗಾಗಿ ನರೇಣ ಅವರೇಣ ಏಷಃ ನ ಪ್ರೋಕ್ತಃ. ಇವನು ತಿಳಿದವನಲ್ಲ. ಅತ್ಯಂತ ಕೆಳಮಟ್ಟದ ನರ, ಅತ್ಯಂತ ಅನಧಿಕಾರಿಯಾದಂತಹ ಇವನು ಈ ಜ್ಞಾನವನ್ನು ಪಡೆಯುವಂತಹ ಸಾಧ್ಯತೆ ಇಲ್ಲ. ಏಕೆಂದರೆ ಅಷ್ಟು ಸುಲಭವಾಗಿ ಸುವಿಜ್ಞೇಯನಲ್ಲ. ಅಷ್ಟು ಸುಲಭವಾಗಿ ತಿಳಿದುಕೊಳ್ಳುವ ವಿಷಯವು ಆತ್ಮವಿಚಾರ ಅಲ್ಲ. ಮತ್ತೇನು ಮಾಡಬೇಕು? ಯಾಕೆ ಅವನಿಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ? ಬಹುಧಾ ಚಿಂತ್ಯಮಾನ. ಅವನು ಡೈವರ್ಸಿಫೈಡ್ ಥಿಂಕಿಂಗ್ ಅಂತ ಇಂಗ್ಲೀಷ್ನೊಳಗೆ ಹೇಳ್ತೀವಿ. ವಿಚಲಿತವಾದ ಬುದ್ಧಿ, ವಿಚಲಿತವಾದ ಮನಸ್ಸು, ವಿಚಲಿತವಾದ ನಡವಳಿಕೆ, ವಿಚಲಿತವಾದ ಪ್ರವೃತ್ತಿಗಳು ಎಲ್ಲ ಇವನಿಗೆ ಉಪಾಸನಾನೂ ಬೇಕು, ಸಿದ್ಧಿಗಳು ಬೇಕು, ಇವನಿಗೆ ಸ್ವರ್ಗನೂ ಬೇಕು,
ಪರಲೋಕ ವಾಸವೂ ಬೇಕು, ಆತ್ಮಜ್ಞಾನವೂ ಬೇಕು. ಹೆಂಗೆ ಸಾಧ್ಯ? ಡೈವರ್ಸಿಫೈಡ್. ಈ ಪ್ರಪಂಚದ ಧನ ಕನಕ ಸ್ತ್ರೀ ಅನ್ನ ಪಾನಾದಿಗಳಲ್ಲಿ ಭೋಗದಲ್ಲಿ ಆಸಕ್ತಿಯೂ ಇದೆ. ಪರಲೋಕದ ವಾಸವನ್ನು ಹೊಂದಬೇಕಾದ ಅನಿಸಿಕೆಗಳು ಇವೆ. ಜೊತೆಗೆ ಆತ್ಮಜ್ಞಾನವೂ ಬೇಕು. ಇದಕ್ಕಂತಾರೆ ವಿಚಲಿತ ಮನಸ್ಸು, ಅವ್ಯವಸಾಯಾತ್ಮಿಕ ಬುದ್ಧಿ. ಅನನ್ಯ ಪ್ರೋಕ್ತೆ ಚೇತ್, ಅನ್ಯ ಪ್ರೋಕ್ತೆ ಇವೆಲ್ಲ ಪ್ರಾಬ್ಲಮ್ಗಳು. ಅನ್ಯ ಏನೂ ಇಲ್ಲ, ಭಗವಂತ ಒಂದೇ, ಆತ್ಮತತ್ವ ಒಂದೇ ಚೇತ್, ಅದಕ್ಕೆ ಗತಿನೇ ಇಲ್ಲ. ಅದಕ್ಕೆ ಅರ್ಥಾತ್ ಅನ್ಯ ಪದಾರ್ಥ ಅನ್ಯ ವಸ್ತುಗಳಂತೆ ಅದಕ್ಕೆ ಒಂದು ಲೋಕಸ್ ಅಂತೀವಿ ಇಂಗ್ಲೀಷ್ನೊಳಗೆ, ಒಂದು ಗೊತ್ತು ಗುರಿ ಅನ್ನೋಂಥದ್ದಿಲ್ಲ ಅದಕ್ಕೆ. ನಾಮರೂಪಗಳಿಂದ ರಹಿತವಾಗಿದ್ದರಿಂದಾಗಿ ಅತ್ರ ಗತಿ ನಾಸ್ತಿ. ಜೋಗ ಜಲಪಾತ ಗುರಿ, ಗತಿ ಅಸ್ತಿ. ಚೆನ್ನೈ ಗತಿ ಅಸ್ತಿ, ಬೆಂಗಳೂರು ಗತಿ ಅಸ್ತಿ, ದೆಹಲಿ ಗತಿ ಅಸ್ತಿ. ಆತ್ಮ ಅತ್ರ ಗತಿ ನಾಸ್ತಿ. ಅಣೀಯಾನ್, ಅನುಪ್ರಮಾಣಾತ್ ಅಣೀಯಾನ್, ಅಣುವಿಗಿಂತ ಸೂಕ್ಷ್ಮವಾದದ್ದಾಗಿದೆ. ಹೀಗಾಗಿ ಎಷ್ಟು ಸೂಕ್ಷ್ಮ, ಯಾವುದನ್ನು ನೀನು ಸೂಕ್ಷ್ಮ ಅಂತೀಯೋ ಅದಕ್ಕಿಂತ ಸೂಕ್ಷ್ಮ. ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಇದು ತರ್ಕ. ಅಣುವಿಗಿಂತ ಅಣು ಇದು ತರ್ಕ. ಮತ್ತು ಅದೇ ತರ್ಕವನ್ನು ಉಪಯೋಗ ಮಾಡೋಣಂತೆ. ಅಣುವಿಗಿಂತ ಅಣು ಅಂದರೆ ಇನ್ನು ಎಷ್ಟು ಸೂಕ್ಷ್ಮ. ಮತ್ತೆ ಹೇಳ್ತಾನೆ ತರ್ಕ, ಅಣುವಿಗಿಂತ ಅಣು ಅಂತ ಎಷ್ಟು ಸೂಕ್ಷ್ಮ, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಮತ್ತೆ ಹೇಳೋದು, ಅದೇ ತರ್ಕ. ಹೀಗೆ ಹೋದದ್ದೇ ಆದರೆ ಹೇಳ್ತಾರೆ ಅತರ್ಕ್ಯಂ, ತರ್ಕದಿಂದ ಈ ಆತ್ಮನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಭಾಷ್ಯ 58 ಕಸ್ಮಾತ್ ನ ಹಿ ನರೇಣ ಮನುಷ್ಯೇಣ ಅವರೇಣ ಪ್ರೋಕ್ತಃ ಅವರೇಣ ಹೀನೇನ ಪ್ರಾಕೃತ ಬುದ್ಧಿನಾ ಇತ್ಯೇತತ್. ಕಸ್ಮಾತ್, ಯು ನೋ ವೈ ದಿಸ್ ಇಸ್ ಲೈಕ್ ದಿಸ್? ಯಾಕಿದು ಹೀಗಿದೆ ಗೊತ್ತಾ ನಿನಗೆ? ಏಕೆಂದರೆ ಅವರೇಣ ನರೇಣ, ಅತ್ಯಂತ ಕೆಳಮಟ್ಟದ ಮನುಷ್ಯ, 4 ಪುರುಷಾರ್ಥಗಳಲ್ಲಿ ಕೆಳಮಟ್ಟದ ಪುರುಷ ಯಾರು, ಉಚ್ಚ ಮಟ್ಟದ ಪುರುಷ ಯಾರು? ಅರ್ಥ ಕಾಮಗಳಲ್ಲಿಯೇ ಜೀವನದ ಸಾರ್ಥಕತೆಯನ್ನು ಕಾಣಲು ಬಯಸಿದವನು ಕೆಳಮಟ್ಟದ ಪುರುಷ. ಅರ್ಥಾತ್ ಪ್ರಾಣಿಗೆ ಸಮಾನ.
ಅರ್ಥಕಾಮಗಳ ಜೊತೆಗೆ ಧರ್ಮವನ್ನು ಬೆರೆಸಿಕೊಂಡಿದ್ದೇ ಆದರೆ ಅವನು ಮನುಷ್ಯ. ಮೊದಲನೇ ಅವನು ಪ್ರಾಣಿ ಮನುಷ್ಯ, ಇವನು ಮನುಷ್ಯ. ಈ ಮೂರರ ಭಾವಗಳನ್ನು, ಮೂರರ ಪ್ರವೃತ್ತಿಗಳನ್ನು ಮೀರಿದವನು ಉತ್ತಮ ಪುರುಷ. ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಅವರೇಣ ಮನುಷ್ಯ, ಉತ್ತಮ ಮನುಷ್ಯ. ಪ್ರೋಕ್ತಃ ಅನ್ನೋ ಶಬ್ದ ಇದೆ. ಅವರೇಣ ಪ್ರೋಕ್ತಃ. ಹೀನೇನ ಶಬ್ದ ನೋಡಿ. ಹೀನ ಮನುಷ್ಯನಿಂದ, ಅತ್ಯಂತ ಕೆಳಮಟ್ಟದ ಮನುಷ್ಯನಿಂದ ಈ ಆತ್ಮನನ್ನು ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ. ಅವನ ಮಟ್ಟ ಅಷ್ಟೇ ಅರ್ಥಕಾಮಗಳಿಗೆ ಸೀಮಿತವಾದಂತಹ, ಏನೋ ಅಲ್ಪ ಸ್ವಲ್ಪ ಪ್ರಬುದ್ಧತೆಯನ್ನು ಹೊಂದಿ ಧರ್ಮವನ್ನು ಜೋಡಿಸಿಕೊಂಡಂಥವನು. ಬಹಳ ಕಷ್ಟ ಇಂಥವ್ರು ಹೀನೇನ ಪ್ರಾಕೃತ ಬುದ್ಧಿನ ಇದ್ದೇತದ. ಏನನ್ನು ತಿಳ್ಕೊಂಬೋದು ಕಷ್ಟ. ಅದೇ ಆತ್ಮನನ್ನು ಅಂಥವರಿಂದ ತಿಳಿದುಕೊಳ್ಳುವುದು ಕಷ್ಟ. ಭಾಷ್ಯ: ಉಕ್ತಃ ಏಷಃ ಆತ್ಮ ಯಂ ತ್ವಂ ಮಾಂ ಪೃಚ್ಛಸಿ. ಈಶಃ ಆತ್ಮ, ಯಂ ಯಾವುದು, ತ್ವಂ ನೀನು, ನಿನ್ನಿಂದ, ಮಾಂ ಪೃಚ್ಛಸಿ ನನಗೆ ಕೇಳಲ್ಪಟ್ಟಿತೋ. ಯಾವ ಆತ್ಮನು ನಿನ್ನಿಂದ ನನಗೆ ಕೇಳಲ್ಪಟ್ಟಿತೋ, ಏನೆಂದು ಅಸ್ತಿ ಇತಿ ಏಕೆ ನಾಸ್ತಿ ಇತಿ ಏಕೆ ಅಂತ ಕೇಳಲ್ಪಟ್ಟಿತಲ್ಲೋ ಆ ಆತ್ಮನನ್ನು ಈ ಹೀನ ಮನುಷ್ಯರು, ಕೆಳಮಟ್ಟದ ಮನುಷ್ಯರು, ಇವರು ಅದನ್ನು ತಿಳಿದುಕೊಳ್ಳುವುದು ಭಾರಿ ಕಷ್ಟ. ನ ಹಿ ಸುಷ್ಟು ಸಮ್ಯಕ್ ವಿಜ್ಞೇಯಃ ವಿಜ್ಞಾತುಂ ಶಕ್ಯಃ. ಯಾವ ರೀತಿ ಕಷ್ಟ ಅಂತ ಹೇಳ್ತಾರೆ. ನ ಹಿ ಸುಷ್ಟು ವಿಜ್ಞೇಯಃ. ಸುವಿಜ್ಞೇಯ ಶಬ್ದ ಮಂತ್ರದೊಳಗೆ ಏನು ಸುವಿಜ್ಞ ಅಂದ್ರೇನು? ಸುಷ್ಟು ವಿಜ್ಞೇಯ. ಸುಷ್ಟು ಅಂದ್ರೇನು ಅದನ್ನು ಹೇಳ್ತಾರೆ. ಸಮ್ಯಕ್, ಚೆನ್ನಾಗಿ, ಸ್ಪಷ್ಟವಾಗಿ, ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ. ನ ವಿಜ್ಞಾತುಂ ಶಕ್ಯ. ಅನೇಕ ಥರ ಚಿಂತನೆ ಮಾಡ್ತಾರೆ ಈ ಆತ್ಮನ ವಿಚಾರದಲ್ಲಿ. ಗಂಟೆಗಟ್ಟಲೆ ಕೂತ್ಕೊಂಡು ಚಿಂತನೆ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅದೊಂದು ಶಾಂಪಲ್ ಹೇಳ್ತಾರೆ ನೋಡ್ರಿ. ಯಸ್ಮಾತ್ ಬಹುಧಾ ಅಸ್ತಿ ನಾಸ್ತಿ ಕರ್ತ ಅಕರ್ತ ಶುದ್ಧ ಅಶುದ್ಧ ಇತ್ಯಾದಿ ಅನೇಕಧಾ ಚಿಂತ್ಯಮಾನಃ ವಾದಿಭಿಃ. ಈ ವಾದ ಮಾಡೋರಿದ್ದಾರಲ್ಲೋ ಅವರು ಎಷ್ಟು ಥರ ಚಿಂತನೆ ಮಾಡ್ತಾರೆ ಅಂದರೆ, ಅವ್ರು ಹೇಳ್ತಾರೆ ಅವನು ಇದ್ದಾನೆ ಅಂತ ಕೆಲವರು, ಅವನು ಇದ್ದ ಈಗಿಲ್ಲ ಅಂತ ಕೆಲವರು.
ಇದ್ದ ಈಗಿಲ್ಲ ಅಂದರೆ ಏನು, ಹಂಚಿ ಹೋಗ್ಬಿಟ್ಟಿದ್ದಾನೆ. ಅಣು ಅಣು ಆಗಿ ಅಣು ಅಣು ಆಗಿ ಅಣು ಅಣು ಆಗಿ ಲಕ್ಷಾನುಲಕ್ಷ ವರ್ಷಗಳಿಂದ ಈ ಭೂಮಿ ಮೇಲೆ ಏನಾಗ್ಬಿಟ್ಟಾನವನು, ಹಂಚಿ ಹೋಗ್ಬಿಟ್ಟಾನೆ. ಇರುವೆ, ಸೊಳ್ಳೆ, ಪಕ್ಷಿ, ಪ್ರಾಣಿ ಎಲ್ಲರಿಗೂ ತನ್ನನ್ನು ತಾನು ಕೊಟ್ಬಿಟ್ನಲ್ಲ. ಆ ದಧೀಚಿ ಮಹರ್ಷಿ ಅಂತಿದ್ದ, ದಧೀಚಿ ಮಹರ್ಷಿ ಅಂತ. ಅವೇನು ಕೊಟ್ಟ? ಶರೀರವನ್ನೇ ಕೊಟ್ಬಿಟ್ಟ. ಅದು ಶರೀರವನ್ನು ಕೊಟ್ಟಾಗ ಒಂದೊಂದು ಶರೀರದ ಭಾಗವೂ ಕೂಡ ಒಂದೊಂದು ಅಸ್ತ್ರ ಆಯಿತು. ಹೀಗಾಗಿ ದೇವತೆಗಳಿಗೆ ಗೆಲುವಾಯಿತು ದಧೀಚಿ ಮಹರ್ಷಿಯಿಂದಾಗಿ. ನೋಡಿ ಇಲ್ಲೇನಾಗಿದೆ, ಲಕ್ಷಾನುಲಕ್ಷ ಕೋಟಿ ವರ್ಷಗಳಿಂದ ಭಗವಂತ ತನ್ನನ್ನು ತಾನು ಕೊಟ್ಕೊಂಡು 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 ಓಕೆ ಇಟ್ಸ್ ಓಕೆ ತಗೋಪ್ಪ ನೀ ತಗೋಪ್ಪ. ಅದೇ ಉದಾಹರಣೆ ಹೇಳಿದ್ನಲ್ಲ ಚಿನ್ಮಯಾನಂದರದ್ದು, ಆ ಹುಳ ಜಾರಿ ಕೆಳಗೆ ಬಿದ್ಕೊಳ್ಳಿ, ಅಯ್ಯೋ ಬಿದ್ದುಬಿಟ್ಟೆ ಪುಟ್ಟ, ಬಾಯಲ್ಲಿ ತೊಗೊಂಡು ತಿನ್ನು. ಹಾಗೆ ಈ ಭಗವಂತ ಏನು ಮಾಡಿಬಿಟ್ಟ, ಸೊಳ್ಳೆ ಆಗ್ತೀಯಾ, ಹ್ಞೂ ಹೋಗು, ತಗೋ. ಇರ್ವಿ ಆಗ್ತೀಯಾ, ಹ್ಞೂ ತಗೋ. ಬ್ರಹ್ಮ ಆಗ್ತೀಯಾ, ಹ್ಞೂ ತಗೋ. ಮನುಷ್ಯ ಆಗ್ತೀಯ, ತಗೋ. ವೀರಪ್ಪನ ಆಗ್ತೀಯ, ತಗೋ. ಎಲ್ಲರಿಗೂ ತಥಾಸ್ತು ತಥಾಸ್ತು. ಅವ ಈಗಿಲ್ಲೇ ಇಲ್ಲ. ಮೊದಲು ಇದ್ದ, ಈಗ ಇಲ್ಲ. ಇದ್ದಾನೆ ಅಂತ ಕೆಲವರು, ಇಲ್ಲ ಅಂತ ಕೆಲವರು. ಚಿಂತ್ಯಮಾನಃ ಅಸ್ತಿ ಇತಿ ಚಿಂತ್ಯಮಾನಃ ನಾಸ್ತಿ ಇತಿ ಚಿಂತ್ಯಮಾನಃ ಕರ್ತಾ ಇತಿ ಚಿಂತ್ಯಮಾನಃ ಅಕರ್ತಾ ಇತಿ ಚಿಂತ್ಯಮಾನಃ ಶುದ್ಧಃ ಇತಿ ಚಿಂತ್ಯಮಾನಃ ಅಶುದ್ಧಃ ಇತಿ ಚಿಂತ್ಯಮಾನಃ ಇತ್ಯಾದಿ ಅನೇಕದಾ ವಾದಿಭಿಃ ಚಿಂತ್ಯಮಾನಃ. ಅನೇಕ ರೀತಿಯಲ್ಲಿ ವಾದಿಗಳು ಗಂಟೆಗಟ್ಟೆ ಕೂತ್ಕೊಂಡು ಇದ್ರ ಬಗ್ಗೆ ವಾದ ಮಾಡ್ತಾರೆ. ಕಥಂ ಪುನಃ ಸುವಿಜ್ಞೇಯ ಇತಿ ಉಚ್ಯತೆ. ಬಿಡ್ರಪ್ಪ, ಹಾಗಾದರೆ ಇದನ್ನು ಅರ್ಥಕೊಂಬೋದು ಹೇಗೆ? ಬರೀ ತರ್ಕದಿಂದ ಆಗುವುದಿಲ್ಲ, ಕುತರ್ಕದಿಂದ ಆಗುವುದಿಲ್ಲ, ಇದಾನೇ ಇಲ್ಲ ಅನ್ನೋ ವಾದದಿಂದ ಆಗುವುದಿಲ್ಲ, ಶುದ್ಧನೋ ಅಶುದ್ಧನೋ ಅನ್ನುವಂಥದ್ರಿಂದ ಆಗುವುದಿಲ್ಲ. ಹಾಗಿದ್ದದ್ದೇ ಆದರೆ ಮತ್ತು ಈ ಆತ್ಮನ ಜ್ಞಾನ ಆಗೋದು ಹೇಗೆ? ಕಥಂ ಪುನಃ ಸುವಿಜ್ಞೇಯ, ಹೇಗೆ ತಾನೇ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ? ಉಚ್ಯತೆ ಹೇಳ್ತೇವೆ. ಅನನ್ಯ ಪ್ರೋಕ್ತೆ ಅನನ್ಯೇನ ಅಪೃಥಗ್ದರ್ಶಿನ ಆಚಾರ್ಯೇಣ ಪ್ರತಿಪಾದ್ಯ ಬ್ರಹ್ಮಾತ್ಮಭೂತೇನ ಪ್ರೋಕ್ತೆ ಉಕ್ತೆ ಆತ್ಮನಿ ಗತಿಃ ಅನೇಕಧಾ ಅಸ್ತಿ ನಾಸ್ತಿ ಇತ್ಯಾದಿ ಲಕ್ಷಣ ಚಿಂತಾ ಅತ್ರ ಅಸ್ಮಿನ್ ಆತ್ಮನಿ ನಾಸ್ತಿ ನ ವಿದ್ಯತೆ. ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ, ಇಂಥ ಗುರುಗಳ ಹತ್ರ ನೀವು ಹೋಗ್ಬೇಕು. ಆಚಾರ್ಯೇಣ ಪ್ರತಿಪಾದ್ಯ, ಇಂಥ ಆಚಾರ್ಯನನ್ನು ನೀನು ಹೊಂದಬೇಕು. ಎಂಥ ಆಚಾರ್ಯ ಅಂದರೆ ಅನನ್ಯ ಪ್ರೋಕ್ತಿ, ಅದು ಒಂದು ಹೊರತುಪಡಿಸಿ ಇನ್ನು ಯಾವ ಡಿಸ್ಟ್ರಾಕ್ಟಿವ್ ಮೆಥಡ್ಸ್ಗಳನ್ನು ಹೇಳಬಾರ್ದು. ಆಚಾರ್ಯರು ಆಗಿನ ಕಾಲದಲ್ಲಿ ಭಾಷ್ಯದ ಮೂಲಕವಾಗಿ, ವ್ಯಾಖ್ಯಾನದ ಮೂಲಕವಾಗಿ ಮೆಥಡಾಲಜಿ, ಕೋಡ್ ಆಫ್ ಕಾಂಡಕ್ಟು ಆಚಾರ್ಯಗೆ ಏನಿರಬೇಕು ಅವತ್ತೇ ಹಾಕಿಕೊಟ್ಬಿಟ್ಟಾರೆ. ಯಾವ ಆಚಾರ್ಯನು ಅನ್ಯ ಇನ್ನಾವ ಡಿಸ್ಟ್ರಾಕ್ಷನ್ಗಳನ್ನು, ಅನರ್ಥ ಮಾರ್ಗಗಳನ್ನು, ಡಿಸ್ಟ್ರಾಕ್ಷನ್ ಅಂದರೆ ಅನರ್ಥ ಮಾರ್ಗಗಳು,
ಅವುಗಳನ್ನು ಹೇಳಿಕೊಡದೆ ಬ್ರಹ್ಮಾತ್ಮಭೂತೇನ ಪ್ರೋಕ್ತೆ ಉಕ್ತೆ ಜೀವಬ್ರಹ್ಮ ಐಕ್ಯ ವಿಚಾರವನ್ನು ಬ್ರಹ್ಮ ಆತ್ಮ ಬ್ರಹ್ಮ ಆತ್ಮ ಭೂತೇನ ಪ್ರೋಕ್ತೆ ಅವಾಗೇನಾಗ್ತದೆ? ಬ್ರಹ್ಮ ಇದ್ದಾನೋ ಇಲ್ಲೋ, ಆತ್ಮ ಇದ್ದಾನೋ ಇಲ್ಲೋ, ಅಸ್ತಿ ನಾಸ್ತಿ ಇತ್ಯಾದಿ ಲಕ್ಷಣ ಚಿಂತಾ ಅಂತಹ ವಿಚಾರಗಳೇ ಬರೋದಿಲ್ಲ. ಅತ್ರ ಅಸ್ಮಿನ್ ಆತ್ಮನಿ ನಾಸ್ತಿ ನ ವಿದ್ಯತೆ. ಅಂದರೆ ಗುರು ಆ ಜೀವಬ್ರಹ್ಮ ಐಕ್ಯ ವಿಚಾರದಲ್ಲಿಯ ಸ್ಪಷ್ಟತೆಯನ್ನು ಹೊಂದಿರಬೇಕು. ಅದರೊಳಗೆ ಟಳ್ಳು ಮಾರ್ಗಗಳು, ಅನರ್ಥ ಮಾರ್ಗಗಳು, ವ್ಯರ್ಥ ಮಾರ್ಗಗಳು, ಕೆಲವು ಮಾರ್ಗಗಳು ವ್ಯರ್ಥ ಮಾರ್ಗಗಳು. ಏನದು? ಅಮೃತ ಅಮರಣ ಏನು? ವ್ಯರ್ಥ. ಎಷ್ಟು ವರ್ಷ ಮನುಷ್ಯ ಜೀವನ ನಡೆಸಿದರೆ ಸಾರ್ಥಕ ಅಂತ ಪ್ರಶ್ನಿಸೋಣವೇ? ಎಂಥ ಜೀವನ ನಡೆಸಿದರೆ ಸಾರ್ಥಕತೆ ಅಂತ ಪ್ರಶ್ನಿಸೋಣವೇ? ಎಷ್ಟು ವರ್ಷ ಜೀವನ ನಡೆಸ್ತಾನೆ ಮುಖ್ಯ ಅಲ್ಲ, ಎಂಥ ಜೀವನ ನಡೆಸ್ತಾನೆ. ಹಾಗೆ ನೀನು ಏನೆಲ್ಲ ಸಾಧಿಸಿರ್ಬೋದು, ಅನೇಕ ಸಲ ಸಾಧಿಸೋದೆಲ್ಲವೂ ವ್ಯರ್ಥ ಅಂತ ಅನ್ನಿಸ್ತದೆ. ಈ ಆಚಾರ್ಯರ ಉಪದೇಶಗಳು ಕೆಲವು ಅನರ್ಥ ಉಪದೇಶಗಳು, ಕೆಲವು ವ್ಯರ್ಥ ಉಪದೇಶಗಳು. ಸಾರ್ಥಕ ಉಪದೇಶ ಯಾವುದಂದ್ರೆ ಜೀವ ಬ್ರಹ್ಮ ಐಕ್ಯ. ಬ್ರಹ್ಮ ಆತ್ಮಭೂತೇನ ಪ್ರತಿಪಾದ್ಯ ಪ್ರೋಕ್ತೆ ಉಕ್ತೆ ಆತ್ಮನಿ ಗತಿ ಅನೇಕಥಾ ಅಸ್ತಿ ನಾಸ್ತಿ ಇತ್ಯಾದಿ ಲಕ್ಷಣ ಚಿಂತಾ ಅತ್ರ ಅಸ್ಮಿನ್ ಆತ್ಮನಿ ನಾಸ್ತಿ ನ ವಿದ್ಯತೆ. ಒಂದು ವೇಳೆ ಜೀವಬ್ರಹ್ಮ ಐಕ್ಯವನ್ನು ಹೇಗೆ ಹೇಳಬೇಕು, ಕರಾರುವಾಕ್ಕಾಗಿ ಹಾಗೆ ಹೇಳುವಂಥದ್ದಾಗಿದ್ದಾದರೆ ಅದರೊಳಗೆ ಅಸ್ತಿ ನಾಸ್ತಿ ಜಿಜ್ಞಾಸೆ ಬರೋದೇ ಇಲ್ಲ. ನೋಡು, ಅಸ್ತಿ ಅಂದ್ರೆ ಏಕವಚನ, ಗೊತ್ತಾಯ್ತು? ಥರ್ಡ್ ಪರ್ಸನ್ ಏಕವಚನ. ಇದ್ದಾನೆ, ಅಸ್ತಿ ಅಂದ್ರೇನು? ಇದ್ದಾನೆ. ಅವಾಗ ಸಹಜವಾಗಿ ಪ್ರಶ್ನೆ ಬರ್ತದೆ, ಇದ್ದಾನೆ ಅಂದರೆ ಏಕವಚನ, ಒಬ್ಬನಿದ್ದಾನೆ. ಒಬ್ಬನಿದ್ದಾನೆ ಅಂದ್ಕೊಳ್ಳೆ ನೀವು ಹಿಂದೂಗಳು ಫೇಲ್ ಆಗಿಬಿಟ್ರಿ. ಯಾಕಂತಂದ್ರೆ ಮುಸ್ಲಿಮ್ಸು ಒಬ್ಬನಿದ್ದಾನೆ ಅಂತಾರೆ, ಕ್ರಿಶ್ಚಿಯನ್ಸು ಒಬ್ಬನಿದ್ದಾನೆ ಅಂತಾರೆ, ಹರೇ ಕೃಷ್ಣದವರು ಒಬ್ಬನಿದ್ದಾನೆ ಅಂತಾರೆ. ಒಬ್ಬನಿದ್ದಾನೆ. ಇನ್ನು ಅದು ಬಿಟ್ಟರೆ ಇಲ್ಲ ಅನ್ಬೇಕು. ಇಲ್ಲ ಅಂದರೆ ನಾಸ್ತಿಕವಾದಿಗಳಾಗ್ತದೆ. ಸೊ ನೀವು ಯಾವ ರೀತಿ ವಿಚಾರ ಮಾಡಿ ನೋಡಿದ್ರು ಕೂಡ ಈ ಆತ್ಮವಿಚಾರದಲ್ಲಿ ಅಸ್ತಿನೂ ಉಪಯೋಗ ಬರುವುದಿಲ್ಲ,
ನಾಸ್ತಿನೂ ಬರೋದಿಲ್ಲ. ಮತ್ತು ಹೆಂಗೆ ಮಾಡೋದು? ನೀ ಅನ್ಯ ಪ್ರೋಕ್ತ ಅಂದ್ಯೋ ಇವೆಲ್ಲ ಬರ್ತವೆ. ಹೇಗೆ ಜೀವ ಬ್ರಹ್ಮ ಐಕ್ಯದಲ್ಲಿ ಇವು ಯಾವುವು ಬರೋದಿಲ್ಲ. ಜೀವ ಬ್ರಹ್ಮ ಐಕ್ಯದಲ್ಲಿ ಏನು? ನಾನು ಬ್ರಹ್ಮ, ಬ್ರಹ್ಮನೇ ನಾನು, ನಾನು ಬ್ರಹ್ಮ. ಅಸ್ತಿ ಅಲ್ಲ, ನಾಸ್ತಿನೂ ಅಲ್ಲ. ಅಸ್ತಿ ಅಂದರೆ ಬ್ರಹ್ಮ ಇದ್ದಾನೆ, ಅವನನ್ನು ಸೋಲಿಸಬೇಕು ಅಂತ ಇವನು ಬರ್ತಾನೆ, ನಾಸ್ತಿ ಅಂತ ಬರ್ತಾನೆ, ಚಾಲು ಆಗ್ಬಿಡ್ತಾನೆ. ಅಸ್ಮಿ ಅನ್ನೀಗ, ಅಸ್ಮಿ ಅನ್ನು ಯಾರು ಬರ್ತೀರಿ ಬರ್ರಿ ಅನ್ನು ಅಸ್ಮಿ ಅನ್ನೀಗ. ಅವನು ವಾದಿ ಅಂತಾನೆ, ನೀನು ಬ್ರಹ್ಮನೇ ಇದ್ದೀಯ ಅನ್ನಲಿಕ್ಕೆ ನಿನ್ನ ಹತ್ರ ಏನು ಪುರಾವೆ ಇದೆ? ತಲೆ ನೋಡ್ತಾನೆ, ಕೊಂಬು ಬಂದಿಲ್ಲ, ಯಾವ ಬದಲಾವಣೆನೂ ಆಗಿಲ್ಲ, ಸೇಮ್ ಗುಡ್ ಓಲ್ಡ್. ಬನ್ನಿ ಬ್ರಹ್ಮ ಹಂಗೆ. ಏನಂತಾನೆ, ನಾನು ಎಷ್ಟು ವರ್ಷ ನಮ್ಮ ಗುರುಗಳ ಹತ್ರ ಅಧ್ಯಯನ ಮಾಡಿದೆ, ನೀನು ಅಷ್ಟು ವರ್ಷ ನನ್ನ ಹತ್ರ ಅಧ್ಯಯನ ಮಾಡು. ಅವನಿಗೆ ಕೊನೆಗೆ ಈ ಪ್ರಶ್ನೆ ಕೇಳೋದೇ ಇಲ್ಲ ನನಗೆ. ಅದು ನಿನ್ನ ಶಿಷ್ಯ ಮತ್ತೆ ನಿನಗೆ ಈ ಪ್ರಶ್ನೆ ಕೇಳ್ತಾನೆ. ಇಷ್ಟು ಮಾತ್ರ ಪರಂಪರಾಗತವಾದ ಈ ವಿದ್ಯೆಯನ್ನು ನಾವು ಅಸ್ಮಿದಲ್ಲಿ ಮಾತ್ರ ಹೇಳಲಿಕ್ಕೆ ಸಾಧ್ಯವಿನಃ ಅಸ್ಥಿದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಹೀಗಾಗಿ ಅಸ್ತಿ ನಾಸ್ತಿ ಇತ್ಯಾದಿ ಲಕ್ಷಣ ಚಿಂತಾ ಅತ್ರ ಅಸ್ಮಿನ್ ಆತ್ಮನಿ ನಾಸ್ತಿ ನ ವಿದ್ಯತೆ. ಅಷ್ಟೇ. ಸರ್ವವಿಕಲ್ಪ ಪ್ರತ್ಯಸ್ತಂ ಪ್ರತ್ಯಸ್ತಮಿತತ್ವಾತ್ ಆತ್ಮನಃ. ಸರ್ವವಿಕಲ್ಪ ಪ್ರತ್ಯಸ್ತಂ ಶಾಂತವಾಗಿ ಹೋಗ್ತಾರೆ. ಇದ್ದಾನೆ, ಇಲ್ಲ, ಇದ್ರೂ ಇರಬಹುದು, ಹಾಗಿದ್ದಾನೆ, ಹೀಗಿದ್ದಾನೆ, ಇವಷ್ಟೂ ಏನು ವಿಕಲ್ಪಗಳಿವೆ ಇವು ಪ್ರತ್ಯಸ್ತಂ ಎಲ್ಲವೂ ಶಾಂತವಾಗಿ ಹೋಗ್ತವೆ. ಇದು ಒಂದು ಅರ್ಥ. ಅನನ್ಯ ಪ್ರೋಕ್ತ ಅನ್ನೋದಕ್ಕೆ ಇದೊಂದು ಅರ್ಥ. ಇನ್ನೊಂದು ಅರ್ಥ ಕೊಡ್ತಾರೆ, ಅಥವಾ ಸ್ವಾತ್ಮಭೂತೆ ಅನನ್ಯಸ್ಮಿನ್ ಆತ್ಮನಿ ಪ್ರೋಕ್ತೆ ಅನನ್ಯ ಪ್ರೋಕ್ತೆ ಗತಿ ಅತ್ರ ಅನ್ಯ ಅವಗತಿ ನಾಸ್ತಿ. ಅಥವಾ ಸ್ವಾತ್ಮಭೂತೆ ಸ್ವರೂಪದಲ್ಲಿ ಅನನ್ಯಸ್ಮಿನ್ ಆತ್ಮನಿ ಸ್ವರೂಪದಲ್ಲಿ ಅಂದ್ರೇನು? ಸ್ವರೂಪದಲ್ಲಿ ಅಂದ್ರೇನು? ಅನ್ಯವಲ್ಲದೆ ಇದ್ದಂಥ ಆತ್ಮ. ಅನ್ಯವಿಲ್ಲದೆ ಇದ್ದಂಥ ಆತ್ಮ ತನಗೆ ಅನ್ಯವಲ್ಲದ ಆತ್ಮ. ಸ್ವಾತ್ಮನಿ ಅನನ್ಯಭೂತಿ ಅನನ್ಯಸ್ಮಿನ್ ಆತ್ಮನಿ ಪ್ರೋಕ್ತೆ. ಅದನ್ನು ನಾವು ಅನನ್ಯ ಪ್ರೋಕ್ತಿ ಅಂತ ಗತಿ. ಅತ್ರ ಅನ್ಯ ಅವಗತಿ ನಾಸ್ತಿ. ಇಲ್ಲಿ ಇನ್ನೊಂದು ದಾರಿ, ಇನ್ನೊಂದು ಕಡೆಗೆ ಇನ್ನೊಂದು ಗುರಿ ಅನ್ನೋದು ಇರೋದೇ ಇಲ್ಲ. ಒಂದೇ ದಾರಿ, ಒಂದೇ ಗುರಿ, ಒಂದೇ ಆತ್ಮ. ಅನ್ಯ ಅನ್ನೋದಿಲ್ಲ. ಅನ್ಯಗತಿ, ಅನ್ಯ ಮಾರ್ಗ. ಅರ್ಥ ಆಗಲಿಲ್ವ? ಅರ್ಥ ಆಗಲಿಲ್ಲ? ಆಗಲಿಲ್ಲ. ಮೋಕ್ಷಕ್ಕೆ ಅನೇಕ ಮಾರ್ಗಗಳು ಇಲ್ಲ.
ಅರ್ಥ ಆಯ್ತಾ ಈಗ? ಅದನ್ನು ಹೇಳಿದ್ದು ನಿಮಗೆ. ಆಲ್ ದಿ ರೂಟ್ಸ್ ಲೀಡ್ ಟು ರೂಮ್. There are so many routes to reach moksha. ಅನೇಕ ಮಾರ್ಗಗಳಿಲ್ಲ. ಅದನ್ನು ಕ್ಲೀನಾಗಿ ಹೇಳ್ತಾರೆ ಅವರು. ಅನನ್ಯಸ್ಮಿನ್ ಆತ್ಮನಿ ಪ್ರೋಕ್ತೆ. ಸ್ವಾತ್ಮಭೂತಿ ಅಂದ್ರೇನು? ಅನನ್ಯಸ್ಮಿನ್ ಆತ್ಮನಿ ಪ್ರೋಕ್ತೆ, ಅನನ್ಯ ಪ್ರೋಕ್ತೆ ಗತಿ. ಅಲ್ಲಿ ಶಬ್ದದಲ್ಲಿ ಬಂದಿದ್ದು, ಮಂತ್ರದಲ್ಲಿ ಬಂದಿದೆ ನೋಡ್ರಿ, ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಹೌದಾ? ಆ ಅನನ್ಯ ಪ್ರೋಕ್ತಿ ಅನ್ನೋದಕ್ಕೆ ಎರಡನೇ ಅರ್ಥ ಕೊಡ್ತಾ ಇದ್ದಾರೆ. ಏನು ಎರಡನೇ ಅರ್ಥ? ಅನನ್ಯ ಪ್ರೋಕ್ತಿ ಎರಡನೇ ಅರ್ಥ, ಸ್ವರೂಪದ ಜ್ಞಾನದಲ್ಲಿ ಅನ್ಯ ಗುರಿ, ಅನ್ಯ ಮಾರ್ಗ, ಥರ್ಡ್ ಪಾತ್, ಥರ್ಡ್ ಆಬ್ಜೆಕ್ಟ್ ಇಂಥದ್ದು ಏನೂ ಇರೋದಿಲ್ಲ. ಅದನ್ನು ಅನನ್ಯ ಪ್ರೋಕ್ತ ಅಂತ ಕರೀತಾರೆ. ಜ್ಞೇಯಸ್ಯ ಅನ್ಯಸ್ಯ ಅಭಾವಾತ್ ಅಂದ್ರೆ ಅರ್ಥ ಏನು? ತಿಳಿದುಕೊಳ್ಳಬೇಕಾದಂಥದ್ದು ಆತ್ಮ, ಅದು ಅನ್ಯ ಅನ್ನೋದು ಇಲ್ಲ. ಅನ್ಯ ಅನ್ನೋದಿಲ್ಲ, ಇದೆ ಅನ್ನೋದಿಲ್ಲ, ಇದ್ದೇನೆ ಅನ್ನೋದಿದೆ. ಇದ್ದೇನೆ ಅನ್ನೋ ಒಂದು ಮಾರ್ಗವನ್ನು ಬಿಟ್ಟು ಇದೆ ಅನ್ನುವ ಬೇರೆ ಯಾವ ಮಾರ್ಗವೂ ಇಲ್ಲ. ಜ್ಞಾನಸ್ಯ ಹಿ ಈಶಾ, ಜ್ಞಾನಸ್ಯ ಹಿ ಈಶಾ ಪರಾನಿಷ್ಠಾ ಯತ್ ಆತ್ಮ ಏಕತ್ವ ವಿಜ್ಞಾನಂ ಅತಃ ಅವಗಂತವ್ಯ ಅಭಾವಾತ್ ನ ಗತಿ ಅತ್ರ ಅವಶಿಷ್ಯತೆ. ಜ್ಞೇಯಸ್ಯ ಅನ್ಯಸ್ಯ ಅಭಾವಾತ್ ಜ್ಞಾನಸ್ಯ ಹಿ ಏಷಾ ಪರಾನಿಷ್ಠಾ. ಈ ಪ್ರಕಾರವಾದ ಮಾರ್ಗದಲ್ಲಿ ಅತ್ಯಂತ ಹೆಚ್ಚಿನ ನಿಷ್ಠಾ ಯಾವುದರಲ್ಲಿರ್ತದೆ? ಪರಾ, ಆತ್ಮನಲ್ಲಿ ನಿಷ್ಠಾ ಇರ್ತದೆ. ಸಚ್ಚಿದಾನಂದ ಆತ್ಮನಲ್ಲಿ ಪರಬ್ರಹ್ಮ ವಿಷಯದಲ್ಲಿ ನಿಷ್ಠಾ ಇರ್ತದೆ. ಅವಾಗ ಮಾತ್ರ ಅನನ್ಯ ಅಂತ ಆಗ್ತದೆ. ಇಲ್ಲದೆ ಹೋದ್ರೆ ಏನಾಗ್ತದೆ? ಅನ್ಯ ಅಂತ ಆಗ್ತದೆ. ಆತ್ಮ ಏಕತ್ವ ವಿಜ್ಞಾನ, ಜೀವಾತ್ಮ ಪರಮಾತ್ಮರಲ್ಲಿಯ ಐಕ್ಯ ಅನ್ನುವ ಜ್ಞಾನದಲ್ಲಿ ನಿಷ್ಠಾ. ಅತಃ ಅವಗಂತವ್ಯ ಅಭಾವಾತ್, ಬೇರೆ ಇನ್ಯಾವುದೇ ರೀತಿಯಾದಂಥ ವಿಚಲಿತಿಗೆ ಅವಕಾಶ ಇಲ್ಲದೇ ಇದ್ದರಿಂದಾಗಿ ಅತ್ರ ಗತಿ ನ ಅವಶಿಷ್ಯತೆ, ಬೇರೆ ಇನ್ನೊಂದು ಗತಿ ಅನ್ನುವಂಥದ್ದು ಇಲ್ಲಿ ಬರೋದೇ ಇಲ್ಲ. ಮೂರನೇ ಅರ್ಥ ಕೊಡ್ತಾರೆ, ಸಂಸಾರ ಗತಿರ್ವಾ ನಾಸ್ತಿ ಅನನ್ಯೇ ಆತ್ಮನಿ ಪ್ರೋಕ್ತೆ. ಅನನ್ಯೇ ಆತ್ಮನಿ ಪ್ರೋಕ್ತೆ ಏನಪ್ಪ ಇಲ್ಲಿ ಅಂತಂದರೆ, ಸಾಂಸಾರಿಕ ಇನ್ನಾವ ಗುರಿಗಳು ಇದರೊಳಗಿಲ್ಲ. ಸಾಂಸಾರಿಕ ಗುರಿ ಒಳಗೆ ಪರಲೋಕ ವಾಸವೂ ಬರ್ತದೆ. ಸಾಯುಜ್ಯ ಸಾಮೀಪ್ಯನೂ ಬರ್ತವೆ. ಇವ್ಯಾವ ಗುರಿಗಳು ಇದರೊಳಗೆ ಇಲ್ಲ. ನ ಅಂತರೀಯಕತ್ವಾತ್ ತದ್ವಿಜ್ಞಾನ ಫಲಸ್ಯ ಮೋಕ್ಷಸ್ಯ. ಅಂತರೀಯಕತ್ವಾತ್ ತದ್ವಿಜ್ಞಾನ ಫಲಸ್ಯ ಮೋಕ್ಷಸ್ಯ ನ ಅಂತರೀಯಕತ್ವಾತ್ ತದ್ವಿಜ್ಞಾನ ಫಲಸ್ಯ ಮೋಕ್ಷಸ್ಯ. ಆ ಮೋಕ್ಷ ಅನ್ನುವಂತಹ ಜ್ಞಾನದ ಫಲ ಏನಿದೆಯೋ ಆ ಜ್ಞಾನದ ಫಲದಲ್ಲಿ
ಕಾಲಾಂತರದಲ್ಲಿ ಆಂತರ್ಯಕತ್ವಾತ್ ಅಂದರೆ ಕಾಲಾಂತರದಲ್ಲಿ ನನಗೆ ಮೋಕ್ಷ ಫಲ ಸಿಗುತ್ತದೆ ಅನ್ನೋದಿಲ್ಲ. ಯಾ ಕ್ಷಣ ಅಜ್ಞಾನ ಸರಿತೋ ಆ ಕ್ಷಣವೇ ನೀನು ಮುಕ್ತ. ಅಜ್ಞಾನ ಸರಿತದೆ, ಸಾಯುವಾಗ ನಿನ್ನ ಮೋಕ್ಷ ಆಗ್ತದೆ. ಇನ್ನೊಂದು ಹೇಳ್ತದೆ ಅಜ್ಞಾನ ಸರಿತದೆ, ಸತ್ತ ಮೇಲೆ ಮೋಕ್ಷ ಆಗ್ತದೆ. ಇವರು ಮೂಲಾವಿದ್ಯಾದವರು. ಮೂಲಾವಿದ್ಯಾದವರು ಏನು ಗೊತ್ತಾ, ಈಗೇನು ಜ್ಞಾನ ಆಗ್ತದಲ್ಲ ಇದು ಜ್ಞಾನ ಇದು, ಆದರೆ ಇದು ಅಂತಿಮ ಜ್ಞಾನ ಅಲ್ಲ. ಏಕೆಂತಂದರೆ ಇನ್ನು ಭಿಕ್ಷಾಟನ, ನಿದ್ರೆ, ನಡೆದಾಡೋದು, ಹೋಗೋದು, ಬರೋದು ಇನ್ನು ನಡೆದದಲ್ವಾ, ಇವೆಲ್ಲ ಇನ್ನೂ ನಡೆದಿದ್ದರಿಂದಾಗಿ ಮೂಲ ಅವಿದ್ಯೆ ಇನ್ನೂ ಹಂಗೆ ಉಳ್ಕೊಂಡಿರ್ತದೆ. ಯಾವಾಗ ದೇಹ ಕೊನೆ ಉಸಿರು ತಗೋತದೋ ಆವಾಗ ಆ ಮೂಲ ವಿದ್ಯೆ ಹೋಗ್ತದೆ. ಕರ್ನಾಟಕದ ದೊಡ್ಡ ಸೆಂಟ್ರ್ ಅದು ಇದು. ನಾವು ವಾಸನೆ ಸ್ಥಿತಿ ನೋಡ್ಲಿಕ್ಕೆ ಹೋಗೋದು. ಅಜ್ಞಾನದೊಳಗೆ ಸೂಪರ್ ಅಜ್ಞಾನ, ಲೋವರ್ ಅಜ್ಞಾನ, ಹೈಯರ್ ಅಜ್ಞಾನ, ಗಟ್ಟಿ ಘನವಾದ ಅಜ್ಞಾನ, ತಿಳುವಾದ ಅಜ್ಞಾನ ಅಂತವೇನು ಅವ ಅಂತಾರೆ. ಅದನ್ನು ಇಟ್ಕೊಂಡು ಈ ಮಾತನ್ನು ಹೇಳ್ತಾರೆ, ಆಂತರೀಯಕತ್ವಾತ್ ತದ್ವಿಜ್ಞಾನ ಫಲಸ್ಯ ಮೋಕ್ಷಸ್ಯ ಆಂತರೀಕತ್ವಾತ್ ನ. ಏನು ಅಂತರ ಇಲ್ಲ. ಯಾವ ಕ್ಷಣ ಅಜ್ಞಾನ ಸರಿತೋ ಆ ಕ್ಷಣ ನೀನು ಆತ್ಮನೇ ಅನ್ನೋದು ನೀನು ಸ್ಪಷ್ಟ. ಇವತ್ತು ಅಜ್ಞಾನ ಸರಿತು, ಕಾಲಾಂತರದಲ್ಲಿ ನನಗೆ ಮುಕ್ತನು ಅಂತ ಗೊತ್ತಾಗ್ತದೆ ಅಂತ ಇಲ್ಲ. ಇದು ಮೂರರ್ಥ. ನಾಲ್ಕನೇ ಅರ್ಥ, ಅಥವಾ ಪ್ರೋಚ್ಯಮಾನ ಬ್ರಹ್ಮಾತ್ಮ ಭೂತೇನ ಆಚಾರ್ಯೇಣ ಅನನ್ಯತೆಯಾ ಪ್ರೋಕ್ತೆ ಆತ್ಮನಿ ಅಗತಿ ಅನವಬೋಧ ಪರಿಜ್ಞಾನಂ ಅತ್ರ ನಾಸ್ತಿ. ಹೌದಾ? ಅಥವಾ ಪ್ರೋಚ್ಯಮಾನ ಬ್ರಹ್ಮಾತ್ಮಭೂತೇನ ಆಚಾರ್ಯೇಣ ಅನನ್ಯತೆಯಾ ಪ್ರೋಕ್ತೆ ಆತ್ಮನಿ ಅಗತಿ ಅನವಬೋಧ. ನಿಮ್ಮಲ್ಲೇನಿದೆ? ಅನವಬೋಧ ಅದನೋ ಇಲ್ಲ? ಅನವಬೋಧ ಪರಿಜ್ಞಾನಂ. ಅದ ತೆಗೆದು ಹಾಕ್ಬಿಡ್ರಿ. ನಿಮ್ಮಲ್ಲೇನಿದೆ ರೀ? ಅನವಬೋಧ ಅಪರಿಜ್ಞಾನಂ. ಈಗ ಕನ್ನಡದಲ್ಲಿ ಒಂದು ವರ್ಷದಲ್ಲಿ ಅಪರಿಜ್ಞಾನ ಅಂತಿದೆ, ಸುಧಾರಿತವಾದ ವರ್ಷದಲ್ಲಿ ಪರಿಜ್ಞಾನ ಅಂತಿದೆ. ಅಪರಿಜ್ಞಾನ ಹಾಕ್ಕೊಡ್ರಿ, ಹಾಕ್ಕೊಡ್ರಿ. ಎಲ್ಲದ್ರೊಳಗೂ ಇದೆಯಾ? ಇದು ಒಂದ್ರೊಳಗೆ ಯಾಕೆ ಪರಿಜ್ಞಾನ ಬಂತದೆ? ನಿಮ್ದ್ರೊಳಗೆ ಅದು ನೋಡ್ರಿ, ಪರಿಜ್ಞಾನ ಅಂತಿದೆ, ಅಪರಿಜ್ಞಾನ ಅಂತಿಲ್ಲ. ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಅಪರಿಜ್ಞಾನ. ಅಪರಿಜ್ಞಾನ ಕರೆಕ್ಟ್. ಹಾಕ್ಕೊಡ್ರಿ. ಅಪರಿಜ್ಞಾನಂ ಅತ್ರ ನಾಸ್ತಿ. ನಾನು ಬ್ರಹ್ಮನೇ ಇದ್ದೇನೆ ಅನ್ನುವುದನ್ನು ಸ್ಪಷ್ಟಪಡಿಸಿಕೊಂಡಂತಹ ಆಚಾರ್ಯನು ಎಂಥ ಆಚಾರ್ಯನು?
ಬ್ರಹ್ಮ ಆತ್ಮಭೂತೇನ, ಬ್ರಹ್ಮ ಆತ್ಮ, ಬ್ರಹ್ಮನೇ ನಾನು ಎನ್ನುವಂತಹ ಸ್ಪಷ್ಟತೆಯನ್ನು ಇಟ್ಟುಕೊಂಡಂತಹ ಆಚಾರ್ಯೇಣ ಅವನು ಕೊಡುವಂಥ ಉಪದೇಶ ಹೇಗಿರ್ತದೆ? ಅನ್ಯತೆಯ ಅಥವಾ ಅನನ್ಯತೆಯ? ಅವ ತಾನು ಬ್ರಹ್ಮನೇ ಅನ್ನೋದು ಸ್ಪಷ್ಟ ಮಾಡಿಕೊಂಡವನು ಬ್ರಹ್ಮನೊಬ್ಬನು ಇದ್ದಾನೆ ಅಂತ ಉಪದೇಶ ಮಾಡಲಿಕ್ಕೆ ಹೋಗೋದೇ ಇಲ್ಲ. ನೀನು ಬ್ರಹ್ಮನೇ ಇದ್ದೀಯ ಅಂತ ಉಪದೇಶ ಮಾಡ್ತಾನೆ. ಆತ್ಮನಿ ಅಗತಿ, ಇಂತಹ ಆತ್ಮನಿಗೆ ಗತಿ ಅನ್ನೋದು ಇಲ್ಲ. ಅನವಬೋಧ ಅರ್ಥಾತ್ ಅಪರಿಜ್ಞಾನಂ ಅತ್ರ ನಾಸ್ತಿ, ಈ ವಿಷಯದಲ್ಲಿ ಅವನಿಗೆ ಅಪರಿಜ್ಞಾನ ಇರೋದಿಲ್ಲ. ಭವತ್ಯೇವ ಅವಗತಿ ತದ್ವಿಷಯ ಶ್ರೋತೃಃ ತದನನ್ಯಃ ಅಹಂ ಇತಿ ಆಚಾರ್ಯಸ್ಯ ಏವ ಇತ್ಯರ್ಥಃ. ಭವತಿ ಏವ ಭವತ್ ಏವ ಅವಗತಿ ತದ್ವಿಷಯ ಶ್ರೋತುಃ ತದ ಅನನ್ಯೋಹಂ. ನಾನು ಅನನ್ಯನು, ನಾನು ಬ್ರಹ್ಮನಿಗೆ ಅನನ್ಯನು, ಬ್ರಹ್ಮನು ನನಗೆ ಅನನ್ಯನು. ಅಂದರೆ ಇಬ್ಬರು ಒಂದೇ ಅಂತ ಅರ್ಥ. ನಾನು ಬ್ರಹ್ಮನಿಗೆ ಅನನ್ಯ ಅಂದ್ರೇನು? ಬ್ರಹ್ಮನಿಗೆ ನಾನು ಅನ್ಯನಲ್ಲ, ನನಗೆ ಬ್ರಹ್ಮನು ಅನ್ಯನಲ್ಲ. ಇತಿ ಆಚಾರ್ಯಸ್ಯವ ಇತ್ಯರ್ಥ. ಅಂತಹ ಆಚಾರ್ಯ ಈ ರೀತಿಯಾಗಿ ಆಚಾರ್ಯನು ಉಪದೇಶಿಸುತ್ತಾನೆ. ಏವಂ ಸುವಿಜ್ಞೇಯ ಆತ್ಮ ಆಗಮವತ ಆಚಾರ್ಯೇಣ ಅನನ್ಯತೆಯ ಪ್ರೋಕ್ತಃ. ಈ ಪ್ರಕಾರವಾಗಿ ಆಚಾರ್ಯನು ಅನನ್ಯವಾಗಿಯೇ ಆತ್ಮ ಉಪದೇಶವನ್ನು ಮಾಡುತ್ತಾನೆ. ಏಕೆಂದರೆ ಅವನಿಗೆ ಆತ್ಮ ಸುವಿಜ್ಞೇಯನಾಗಿರುತ್ತಾನೆ. ಅನನ್ಯ ಏವಂ ಸುವಿಜ್ಞೇಯ ಆತ್ಮ, ಆ ಆಚಾರ್ಯನಿಗೆ ಆತ್ಮನು ಸ್ಪಷ್ಟವಾಗಿ ಗೊತ್ತಿದ್ದರಿಂದಾಗಿ ಆಚಾರ್ಯೇಣ ಅನನ್ಯತೆಯ ಪ್ರೋಕ್ತ. ಆ ಆಚಾರ್ಯನ ಯಾವ ಥರ ಉಪದೇಶ ಮಾಡ್ತಾನೆ? ಅದು ತಾನೇ ಎಂದು ಉಪದೇಶ ಮಾಡ್ತಾನೆ. ಅನ್ಯವಾಗಿ ನೋಡೋದೇ ಇಲ್ಲ ಅಂತ ಅರ್ಥ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜಿ ಕಿ. ಕಥೆ ಎಲ್ಲ ಮುಗೀತೀಗ. ಈಗ ನಿಧಾನಾಗಿ ಪಾರಮಾರ್ಥಿಕ ಚಿಂತನೆ ಗಟ್ಟಿ ಆಗ್ತಾ ಹೋಗ್ತದೆ.